ನಮಸ್ಕಾರ. ಯಾರಾದರೂ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ನಾವು ಲೀಗಲ್ಲಾಗಿ ಆ್ಯಕ್ಷನ್ ತೆಗೆದುಕೊತೀವಿ. ನಮಗೆ ಗೊತ್ತು, ನಾವು ರಾಯರಿಗೂ ಗೊತ್ತು. ತುಂಬ ಹೊಲ್ಸಾಗಿ ಕಮೆಂಟ್ಗಳು ಹಾಕಿದ್ರೆ ಸುಮ್ಮನೆ ಬಿಡೋದಿಲ್ಲ. ಅದು ರಾಯರ ಕ್ಷೇತ್ರ ತುಂಬ ಪವಿತ್ರವಾದದ್ದು ಕ್ಷೇತ್ರ. ಅಲ್ಲಿ ಕೆಲವು ಜನ ಬಂದಿರ್ತಾರೆ, ಅವರು ಸರಿ ಇರಲ್ಲ. ನಾನು ಅವ್ರ ಬಗ್ಗೆ ಹೇಳಿದ್ದು. ಈ ಕೆಲವು ಜನಕ್ಕೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಅವರು ಈ ಗ್ರೂಪಿಗೆ ಸೇರಿರ್ಬೋದೇನೋ, ಅದಕ್ಕೆ ಕೆಟ್ಟದಾಗಿ ಕಮೆಂಟ್ಗಳು ಹಾಕಿದ್ದಾರೆ. ಈ ಸತಿ ಲೀಗಲ್ಲಾಗಿ ಹೋಗ್ತೀವಿ. ಇಲ್ಲಿ ಮತ್ತೆ ನದಿಯಲ್ಲಿ ಸ್ನಾನಕ್ಕೆ ಬೆಳಗ್ಗೆ 5 ಗಂಟೆ ನಂತರ ಹೋಗಿ. ಬೆಳಗಿರುತ್ತೆ. ತುಂಬ ಜನ ಪ್ರಶ್ನೆ ಕೇಳಿದರು, ಅದಕ್ಕೆ ಹೇಳ್ತಾ ಇದ್ದೀನಿ. ಕೆಲವು ಜನ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋಗ್ತಾರೆ. ಪರವಾಗಿಲ್ಲ, 5 ಗಂಟೆ ಮೇಲೆ ಹೋಗಿ, ಬೆಳಕಾಗಿರುತ್ತೆ. ರಾಯರ ಗುಡಿನೇ ತೆಗೆಯೋದೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ. ನಾವು ನಿಧಾನವಾಗಿ ಸ್ನಾನ ಮಾಡ್ಕೊಂಡು ಹೋದರೆ ರಾಯರೇನೋ ನಮ್ಮನ್ನು ಓಡಿಸೋದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೂ ಹೋಗ್ಬೋದು. ಕತ್ತಲಲ್ಲಿ ಹೋಗಬೇಡಿ. 2 ಗಂಟೆ 4 ಗಂಟೆಯಲ್ಲಿ ಹೋಗ್ತಾರೆ, 3 ಗಂಟೆಯಲ್ಲಿ ಹೋಗ್ತಾರೆ. ಮತ್ತು ರೂಮ್ ಕೇಳಿದ್ರಿ, ಅಲ್ಲಿ 100 ರೂಪಾಯಿ ಕೊಟ್ಟರೆ ನಾವು ಒಂದು ಬ್ಯಾಗ್ ಇಟ್ಬಿಟ್ಟು ಸ್ನಾನ ಮಾಡಿಕೊಂಡು ರಾಯರ ದರ್ಶನ ಮುಗಿಸ್ಕೊಂಡು ಬ್ಯಾಗ್ ಎತ್ಕೊಂಡು ವಾಪಸ್ ಬರ್ಬೋದು. ನನಗೆ ಅಲ್ಲಿ ಯಾವ ರೂಮುಗಳಲ್ಲ, ಲಗ್ಗೇಜ್ ಇಡೋ ಕೌಂಟ್ರುಗಳು ಇದುವರೆಗೂ ಕಾಣಿಸ್ಲಿಲ್ಲ. ಈಗ ಅಮೌಂಟ್ ಎಲ್ಲ ದೇವಸ್ಥಾನಗಳಲ್ಲೂ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟರೆ ಲಗ್ಗೇಜ್ಗಳು ಇಡಿಸ್ಕೊತಾರೆ. ಆ ಥರ ರಾಯರ ಗುಡಿಯಲ್ಲಿ ಯಾವುದೂ ನನಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಾದರೂ ಕೆಟ್ಟದಾಗಿ ವರ್ತಿಸಿದ್ರೆ ಚಾಮುಂಡಿಗಳಾಗ್ಬಿಡಿ, ಚೆಂಡಾಡ್ಬಿಡಿ, ಬಗೆದು ತೋರಣ ಕಟ್ಟಿಬಿಡಿ. ಮತ್ತು ಈಗ ಕೊರೋನಾ ಎಲ್ಲ ಶುರುವಾಗಿದೆ. ಸ್ವಲ್ಪ ಹುಷಾರಾಗಿರಿ. ನನಗೆ ರಾಯರ ಮೇಲೆ ಅಪಾರವಾದ ಭಕ್ತಿ, ಗೌರವ ನಿಮಗಿಂತ ಹೆಚ್ಚಾಗಿದೆ. ಕಮೆಂಟ್ಗಳು ಮಾಡೋವಾಗ ಸ್ವಲ್ಪ ತಿಳ್ಕೊಂಡು ಮಾಡಿ. ಹೆಣ್ಮಕ್ಳು ಮರ್ಯಾದೆ ಕೊಟ್ಟು ಮಾಡಿ. ನಮಗೂ ಗೊತ್ತು ತಿರುಗಿ ಯಾರೋ ಇಬ್ಬರು ಕೆಟ್ಟದಾಗಿ ಮಾಡಿದ್ದಾರೆ. ಅವ್ರನ್ನ ಹೆಂಗೆ ಲೀಗಲ್ಲಾಗಿ ಹೋಗ್ಬೇಕೋ ಹಾಗೆ ಹೋಗ್ತೀನಿ, ಬಿಡೋದಿಲ್ಲ ಅವ್ರನ್ನ. ಏನು ಅಂದ್ಕೊಂಡಿದ್ದೀರಾ ಹೆಣ್ಮಕ್ಳು ಅಂದರೆ? ಒಬ್ಬರೇನೋ ಕಮೆಂಟ್ ಮಾಡಿದರು, ನಿಮ್ಗೇನಾದರೂ ಕೆಟ್ಟದ್ದು ಏನಾದರೂ ಆ ಥರ ಮಾಡೋರು ಇದ್ದರೆ ನಮಗೆ ಹೇಳಿ ಮೇಡಮ್ ಅಂತ ಹೇಳಿದರು. ನೀವು ಕಮೆಂಟ್ ಮಾಡಿ, ಅವರು ನಿಮ್ಮ ಸಹಾಯಕ್ಕೆ ಬರ್ತಾರೆ. ನದಿ ಕಡೆ ಸ್ನಾನ ಮಾಡೋಕ್ಕೆ ಹೋದಾಗ ಹೆಂಗಸರು ಇರ್ತಾರೆ, ಅವ್ರ ಹತ್ರ ಹೋಗಿ ಸ್ನಾನ ಮಾಡಿ. ಬೆಳಗ್ಗೆ 5 ಗಂಟೆ ನಂತರ ಹೋಗಿ. ತುಂಬ ಜನ ಇರ್ತಾರೆ, ಬೇಗ ಎದ್ದು ಸ್ವಲ್ಪ ಜನ ಹೋಗ್ತಾರೆ. ಆ ಥರ ಮಾಡಬೇಡಿ. ನಮ್ಮಿಂದ ರಾಯರಿಗೂ ಕೆಟ್ಟ ಹೆಸರು ಬರಬಾರ್ದು. ಜೋಪಾನ. ಮತ್ತು ಇನ್ನೊಂದು, ಸ್ನಾನ ಮಾಡೋಕ್ಕೆ ಫ್ರೀಯಾಗಿ ಶೌಚಾಲಯಗಳು 2 ಇದೆ. ನೀವು ಸಪೋಸ್ ಏನಾದರೂ ಬೇಗ ಸ್ನಾನ ಮಾಡಬೇಕಂದ್ರೆ ಫ್ರೀ ಇರೋ ಶೌಚಾಲಯಗಳಿಗೆ ಹೋಗಿ. ಅಲ್ಲಿ ರಶ್ ಇರ್ಬೋದು, ಸ್ವಲ್ಪ ಕಾದು ಮಾಡಿಕೊಂಡು ದರ್ಶನ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅದನ್ನು ನೀವು ನಮಗೆ ಸ್ವಲ್ಪ ಜನಕ್ಕೆ ಹೊಸ್ದಾಗಿ ಬಂದಿರೋರಿಗೆ ಗೊತ್ತಿರೋದಿಲ್ಲ.
ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ, ತಿಳ್ಕೊಳ್ಳಿ.